ಮುಂದುವರ್ಸೋಣ ನೋಡಿ. ಈ ಸೆಲೆಬ್ರಿಟಿ ಮಾತಾಡಿಸ್ತಾ ಇರ್ಬೇಕಾದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ಪದ್ದಕ್ಕನು ಒಂದು ಫೋನ್ ಮಾಡಿದೆ. ಏನು ಅಂದ್ರೆ ಸುಮ್ಮನೆ ಒಂದ್ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ, ಈ ಎಲೆ ಬಗ್ಗೆ ಒಂದ್ ಸ್ವಲ್ಪ ಜ್ಞಾನ ಬೆಳೆಸ್ಕೊಳ್ಳೋಣ ಅಂತ ಕೇಳಿದೆ. ಈ ಮೈಸೂರು ಎಲೆಗೂ ಮಡ್ರಾಸ್ ಎಲೆಗೂ ಏನ್ ವ್ಯತ್ಯಾಸ ಅಂತ. ಅದಕ್ಕೆ ಪದ್ದಕ್ಕ ಏನ್ ಗೊತ್ತಾ ಹೇಳಿದ್ದು, 450 ಕಿಲೋಮೀಟರ್ ಅಂತ. ಸರಿ, ಈಗ ಮಾದಪ್ಪ ಮಾದಮ್ಮ ಹಲೋ, ವಿಳೆದೆಲೆ ಮಾದಪ್ಪ ಅನ್ನಿ. ಸರಿ ವಿಳೆದೆಲೆ ಮಾದಪ್ಪ, ಊಟದೆಲೆ ಮಾದಮ್ಮ. ಈಗ ನಾನ್ ನಿಮ್ಮನ್ನೊಂದು ಪ್ರಶ್ನೆ ಕೇಳಲೆ? ಕೇಳಿ. ಕೂಗಕ್ಕೆ ಇಷ್ಟು ಒಳ್ಳೆ ವಾಯ್ಸ್ ಇದೆ, ಕಟ್ಟೆದಕ್ಕೆ ಕಟ್ಟುವಷ್ಟ ದೇಹ ಇದೆ, ನೀನ್ ಯಾಕೆ ಸುವರ್ಣ ಚಾನೆಲ್ ನ ಬಿಟ್ಬಿಟ್ಟು ನಮ್ ಜೊತೆ ಬೇರೆ ಮೇಲೆ ಮಾಡಕ್ ಬರ್ಬಾರ್ದು? ಓವರ್ ಆಯ್ತು. ಗಿಲ್ಕಿತಕ್ ಮಕ್ಕೊಡ್ದ ಅಂದ್ರೆ ಗಿಲ್ ಅನ್ಬೇಕು. ಅಚ್ಚ ಏನ್ರಿ ಅಚ್ಚ, ಸುಮ್ಮನೆ ಮುಳ್ಳಿಗೆ ಅಂತ ತಂದು ಚುಚ್ತಾ ಇದ್ರೆ ಮುಳ್ಳಿಗೆ ಮುಲ ಮಚ್ಬಿಡ್ತೀನಿ. ಮುಳ್ಳು ಚುಚ್ಚಿದ ಜಾಗ ತಾನೇ ಮುಲ ಮಚ್ಚೋದು. ಚುಚ್ಚಿನ ಜಾಗಕ್ಕೆ ಮುಲ ಮಚ್ಚಿದ್ರೆ ಮತ್ತೆ ಬಂದು ಬೇರೆ ಕಡೆ ಚುಚ್ಚಲ್ವಾ, ಅದಕ್ಕೆ ಮುಳ್ಳಿಗೆ ಮುಲ ಮಚ್ಬಿಟ್ರೆ ನಾವು ಸೇಫ್. ಒಳ್ಳೆ ತಲೆ, ಇಂತ ಒಳ್ಳೆ ತಲೆ ಇಟ್ಕೊಂಡು ಯಾಕೆ ಎಲೆ ಮಾಡಬಾರ್ದು? ಓವರ್ ಆಯ್ತು. ಈಗ ವಿಷಯಕ್ಕೆ ಬರ್ತೀನಿ ಬನ್ನಿ. ನೀವ್ ಹೇಳಿದ್ರಲ್ಲ ಏನೋ ಎಲೆ ಸೇಲ್ಸ್ ಕಮ್ಮಿ ಅಂತ. ಸರಿ, ಈ ಕೆಲಸ ಬಿಟ್ಬಿಟ್ಟು ಯಾಕೆ ಒಳ್ಳೆ ಕೆಲ್ಸಕ್ಕೆ ಅರ್ಜಿ ಹಾಕ್ಬಾರ್ದು? ಅರ್ಜಿನೂ ಹಾಕಾಯ್ತು. ಯಾರೋ ನಿಮ್ ತರ ಕೋತ್ ನನ್ ಮಕ್ಳು ಕೆಲ್ಸ ಕೊಡ್ಲಿಲ್ಲ. ಬೈತೀರಾ? ಮತ್ತೆ ಅಲ್ಲಾಗಿದ್ದಂಗೆ ಏನು, ಈಗ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ರೆ ನಮ್ಗೆ ಪಾಸ್ ಮಾಡ್ಬೇಕು ತಾನೆ? ಕರೆಕ್ಟ್. ಒಳಗೆಲ್ಲ ಪಾಲಿಟಿಕ್ಸ್ ಅಲ್ರಿ, ಪಾಲಿಟಿಕ್ಸ್. ಅದು ಈಗ ವಿಧಾನಸೌಧದಲ್ಲಿ ನಿಂತು ಕರೀತಾರೆ, ಒಳಗೋಗಿ ಕೂತ್ಕೊಂಡ್ರೆ ಬರೋ ಮೆಟ್ಲಿಸ್ಟ್ ಇದ್ವು ಅಂತ. ಮೆಟ್ಲಿಷ್ಟೇ ಇತ್ತು ಅಂದ್ರೆ ಮೆಟ್ಲ ಮೇಲೆ ಕೆಲಸ ಕೊಡ್ತಾರೆ ಇವರು. ಮೆಟ್ ತಗೊಂಡ್ ಹೊಡ್ಕೋಬೇಕು. ಯಾರು? ನಾವೇ. ಒಳಗೋಗಿ ಕೇಳಿದ್ರೆ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳ್ತೀವಿ, ಕಾಸು ಕೊಡಲ್ವಲ್ಲ, ಊಟ ಮನೆ ಕಳಿಸ್ತಾರೆ. ಮೊದಲನೇ ಪ್ರಶ್ನೆ, ಹೆಸರು ಏನು? ನಾನ್ ಬರ್ದೆ ಯಾರ್ದು? ನಿಮ್ಮ ಹೆಸರು ತಾನೇ ಬರಿಬೇಕು. ಸುಮ್ಮನೆ ವಿಷ ನಿನ್ನ ಹೆಸರು ಅಂತ ಐತ ಅಲ್ಲಿ. ಕೇಳೋ ಪ್ರಶ್ನೆ ಸರಿ ಇರ್ಬೇಕ್ರೆ. ಎರಡನೇ ಪ್ರಶ್ನೆ ಆಯ್ತಲ್ಲ, ಒಳಕ್ ಹೋದೆ, ತಂದೆ ತಂದೆ ಏನು ಬರ್ದೆ ಏನಂತ? 4 ಜನ. 4 ಜನ ತಂದೆನಾ? ಗೊತ್ತಾದ್ರೆ ಕೇಳ್ತೀವಿ ಕೈ ಒಳ್ಳೆಯವರದ್ದು ಆಚಾರ ಮಾಡ್ಬೇಡಿ. ಸರಿ ಈಗ ನೋಡಿ, ಜನ್ಮ ಕೊಟ್ಟ ತಂದೆನಾ? ಕರೆಕ್ಟು. ನಿಮ್ಗೆ ಹೆಣ್ ಕೊಟ್ಟು ಮಾವ ತಂದೆನಾ? ತಂದೆ ಸಮ. ಆಮೇಲೆ ಪಾಠ ಹೇಳ್ಕೊಟ್ಟು ಗುರುಗಳು ನಮ್ಮ ವಿದ್ಯುಪ್ರಸಾದ್ ಗುರುಗಳು, ಅವ್ರು ತಂದೆ ಸಮಾನ. ಮನೆಗೆ ತಲೆಮಗ ಅಂದ್ರೆ ತಲೆ ಅಲ್ರಿ, ದೊಡ್ಡ ಮಗ 4 ತಂದೆ ಆಗ್ಲಿಲ್ವಾ? ಇಟ್ಟಿದ್ರಿ ನಾವು ಕರೆಕ್ಟ್ ಆಗಿ ಉತ್ತರ ಬರ್ದ ಹಿಂಗೆ. ಮೂರನೇ ಪ್ರಶ್ನೆ, ತೂಕ ಯಾರ್ದು ಬೇಕೇನ್ರಿ? ಮನ್ಸಿಗೆ ತೂಕ ಬೇಕೇನ್ರಿ? ಅಲ್ಲ, ವೈನ್ ಸ್ಕೇಲ್ ಇಟ್ಕೊಂಡು ಹೋಗ್ಬೇಕಾಯ್ತಾ? ಹೇಳ್ತೀನಿ ನೋಡಿ, ಗಾಂಧೀಜಿಯವ್ರು ಹೆಂಗಿದ್ರು, ತೂಕುವ ಸ್ವತಂತ್ರ ತಂದ್ಕೊಟ್ರು. ಕರೆಕ್ಟ್. ಅವ್ರು ಲೈಟ್ ಆಗಿದ್ರು. ಈಗಿನವರು ತಿಂದು ಅನ್ನ ಒಂದ್ಬಿಟ್ಟು ನೆಲ ತಿಂತಾರೆ. ಭೂಮಿ ಮಣ್ಣು ಹೊಲ ಗದ್ದೆ ಎಲ್ಲ ತಿನ್ನಕ್ ಶುರು ಆಗ್ಬಿಡು. ತಿಂದು ತೂಕವಾಗವ್ರೆ, ಸ್ವಾತಂತ್ರ್ಯನ ಲೈಟ್ ಆಗಿ ಕಾಣ್ತವ್ರೆ. ಮುದ್ದೆ ತಿನ್ಕೊಂಡು ಇಟ್ ಬೆಳ್ದಿ ನೋಡಿ. ನೀನ್ ಬರೀ ಮುದ್ದೆನಾ? ನೀನೇ ಮುದ್ದೆ ತರ ಕೂತಿದ್ವಿ. ಸುಮ್ಕೆ ನಾವು ಕೇಳಬೇಡ. ನೀವು ಹೇಳಿ ಚೆನ್ನಾಗಿತ್ತು. ಗಾಂಧೀಜಿ ತೂಕವಾಗಿ ಸ್ವಾತಂತ್ರ್ಯ ತಂದ್ಕೊಟ್ರು, ಅವ್ರು ತೂಕ ಜಾಸ್ತಿ ಮಾಡ್ಕೊಂಡು ನಿಮ್ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ರು. ಬೇಕಾ ತೂಕ? ಬೇಡ. ಅದಕ್ಕೆ ನಾನು ಏನ್ ಬರ್ದೆ ಗೊತ್ತಾ, ನನ್ನ ಹೆಂಡತಿಗಿಂತ 8 kg ಕಡಿಮೆ. 4ನೇ ಪ್ರಶ್ನೆ, ಜಾತಿ ಭೇದ ಎತ್ತಬಾರ್ದು ಅಂತಾರೆ ಸರ್. ಕರೆಕ್ಟ್, ತರಲೇಬಾರ್ದು ಅಲ್ವಾ ಸರ್? ಹೌದು. 4ನೇ ಪ್ರಶ್ನೆ ಏನ್ ಗೊತ್ತಾ, ಜಾತಿ ಏನ್ ಬರ್ಬೇಕು ಸರ್? ನಾನು ಏನ್ ಬರ್ದ್ರಿ? ಏನ್ ಬರ್ದೆ? ನಾಲಿಗೆ ಅಂತ. ಹೆಂಗ ಹೇಳಿ? ಯಾಕೆ ನೋಡಿ ಸರ್, ಮನುಷ್ಯನ ಉದ್ದ ದಪ್ಪ ಬಣ್ಣ ಎಲ್ಲ ಮುಖ್ಯ. ಅವನ ಒಳಗಡೆ ಇರೋ ಜಾತಿ ಹೇಳೋದು ಅವ್ನ ನಾಲ್ಗೆ. ತಿಳ್ಕೊಳ್ಳಿ. ಸಾಂಗ್ಗಳಾಗ ಹುಟ್ಬಿಟ್ಟು ಇದೆಲ್ಲ ಬೈದ್ರೆ ಕೆಲ್ಸಾ? ಅವ್ರಿಗೆ ಕೇಳ್ತಿದ್ದ ಬಿಡಿ. ಸೂಪರ್. ಹಿಂಗೆಲ್ಲ ಬೈದ್ರೆ ಅವರು ಜಾತಿನ ಅಲ್ಲ, ಅವ್ರ ಮೂತಿ ನಿಜವಾದ ಜಾತಿ ಹೇಳೋದು ಅವ್ನು ನಾಲ್ಗೆ ಸ್ವಾಮಿ. ಕರೆಕ್ಟ್, ನಾಲ್ಗೆ ಅಂತ ಬರ್ದಿದ್ದೀನಿ. ಆದ್ರೆ ಇಂಟು ಮಾರ್ಕ್ ಹಾಕವ್ರೆ ಎಲ್ಲ ಪಾಲಿಟಿಕ್ಸ್. 5ನೇ ಪ್ರಶ್ನೆ ಆಯ್ತಾ, ಲಿಂಗ. ಹಂಗೆ ಗಂಡು ಅಥವಾ ಹೆಣ್ಣು? ಲಿಂಗ ಬರ್ದೆ ಇದೆ. ಲಿಂಗ ಬರ್ದೆ ಇದೆ. ಯಾಕೆ ಇವಳೆ ಏನ್ರಿ ಮಾತಾಡ್ತಾ ಇದೀರ ನೀವು? ಕನ್ನಡ ಸರಿಯಾಗಿ ಹೇಳೋದು ಸ್ವಾಮಿ ನೀವು. ನನ್ಗೇನಿಲ್ಲ ಆಶ್ಚರ್ಯ, ನಮ್ಮ ಮನೆ ದೇವ್ರ ಮನೆಗಿರಿ ಲಿಂಗ ಅವ್ರಿಗೆ ಹೆಂಗ್ ಗೊತ್ತಾಯ್ತಣ್ಣ?
ಇಷ್ಟು ಬರೆದ್ರು ನಮ್ಮ ಮಕ್ಕಳು ಫೇಲ್ ಮಾಡ್ಕೊಳ್ತಾರಲ್ಲ ನನ್ನ, ಇದು 46 ಅಲ್ವಾ? ಖಂಡಿತವಾಗ್ಲೂ ಸತ್ಯ ನೀವು ಹೇಳ್ತಿರೋ ಒಂದೊಂದು ಮಾತು ಕರೆಕ್ಟ್. 46 ಅದು. ಅದಕ್ಕೆ ನೋಡಿ ನೀಯೇ ತಿಂದು ತಬಲ ಆಡ್ ಬಾಡ್ಸೋ ಎಲೆ ಮಾರು. ಊಟದಲ್ಲೇ ಮಾರು. ನೋಡಿ ಊಟದಲ್ಲೇ ಮಾದಮ್ಮ. ಈಗ ವಿಳ್ಯದಲ್ಲೇ ಮಾದಪ್ಪನಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಏನಾದ್ರೂ ಪ್ಯಾಥೋ ಸಾಂಗ್ ಇದೆಯಾ? ಬಡಗವರಲ್ಲ ಬಿಡಿ. ಊಟದಲ್ಲಿ